ರವೆ ರವೆ. ಹಾ ಗೋವಿಂದ, ಬಾ ಬಾ ಬಾ. ಚೆನ್ನಾಗಿದ್ಯಾ? ಕೂತ್ಕೊಳ್ಳಪ್ಪ. ಪರವಾಗಿಲ್ಲ. ಏನಪ್ಪ ಇಷ್ಟೊಂದು ಅಪರೂಪ ಆಗ್ಬಿಟ್ಟೆ ನೀನು? ನಮ್ಮ ಮನೆ ಕಡೆ ಬಂದು ಒಂದು 2-3 ತಿಂಗಳಾಗ್ಲಿಲ್ವಾ? ಸರಿ, ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಕೂತ್ಕೋ. ಅಯ್ಯೋ, ಈಗಷ್ಟೇ ಕುಡ್ಕೊಂಬಂದೆ, ಏನು ಬೇಡ. ಇವತ್ ನೀನ್ ಮಾಡಿದ ಪ್ಲಾನು ನನಗ್ ತುಂಬಾ ಖುಷಿ ಕೊಡ್ತು ಬೃಂದ. ಅವಳ ಮುಖಕ್ಕೆ ಮಸಿ ಬಳ್ದಿದ್ ನೋಡಿ ನನಗ್ ತುಂಬಾ ತೃಪ್ತಿ ಆಯ್ತು. ವೆರಿ ಗುಡ್. ಥ್ಯಾಂಕ್ಸ್ ಅತ್ತೆ. ಮೀಡಿಯಾದವರು ಪಬ್ಲಿಕ್ಕು ಅವಳ ಜೊತೆಗಿದ್ದಾರೆ ಅಂತ ಅನ್ಕೊಂಡಿದ್ಲು. ಆದ್ರೆ ಈಗ ನೋಡಿ, ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಲು. ಈಗೇನಾದ್ರೂ ಮತ್ತೆ ಹೋರಾಡ್ತೀನಿ ಅಂತ ಹೋದ್ರೆ ಯಾವ ಜನ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ರೋ ಅವರೇ ಅವಳಿಗೆ ಉಗ್ಯೋ ಹಾಗೆ ಮಾಡಿದ್ದೀನಿ. ನಮಗೂ ಇದೇ ಬೇಕಿತ್ತು ಬೃಂದ. ಅಕ್ಕ, ಆದ್ರೂ ಇಷ್ಟಕ್ಕೆ ಸುಮ್ನೆ ಆಗ್ತಾಳೆ ಅಂತೀರಾ? ಹುಟ್ಟಾಗ ಏನಾದ್ರೂ ಪ್ಲಾನ್ ಮಾಡಿದ್ರೆ? ಹೌದು ಬೃಂದ, ಅವಳನ್ನ ನಂಬಕ್ಕಾಗಲ್ಲ. ಯಾವ್ದಕ್ಕೂ ಅವಳ ಮೇಲೆ ಒಂದ್ ಕಣ್ಣಿಟ್ಟಿರು. ಅತ್ತೆ, ಅವಳಿಗೆ ನರ್ಕ ತೋರ್ಸೋ ಜವಾಬ್ದಾರಿ ನನ್. ಆದಷ್ಟು ಬೇಗ ಈ ಮನೆಯಿಂದ ಅವಳು ತೊಲಗ್ತಾಳೆ. ಅದನ್ನ ನೋಡಿ ಕಣ್ ತುಂಬ್ಕೊಳಕ್ಕೆ ನೀವಿಬ್ರು ರೆಡಿಯಾಗಿರಿ. ಅಷ್ಟಾದ್ರೆ ಸಾಕು. ಅದೇನಾದ್ರು ನಿಜ ಆದ್ರೆ ನೀನ್ ಆಸೆ ಪಟ್ಟಿದ್ಯಲ್ಲ ನನ್ನ ಡೈಮಂಡ್ ನೆಕ್ಲೆಸ್, ಅದನ್ನ ನಾನು ನಿನಗೆ ಕೊಡ್ತೀನಿ. ಏನ್ ಮಾಮ್ ನೀವು ಇಷ್ಟು ಕಠೋರವಾಗಿ ಏನು ನಡೆದಿಲ್ಲ ಅಂತ ಆರಾಮಾಗಿದ್ದೀರಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾವು ಊಟ ಮಾಡಬಾರ್ದಾ? ನೀನ್ ಹೆಂಡತಿ ಜೊತೆ ಹತ್ಕೊಂಡ್ ಕೂತಿರ್ಬೇಕಾ? ಬಾ ಸಾಕ್ಷಿ, ಕೈ ತೊಳ್ಕೊಳ್ಳೋಣ. ಇವತ್ ನಡೆದಿರೋ ಇನ್ಸಿಡೆಂಟ್ ಇಂದ ಭಾರ್ಗವಿ ಎಷ್ಟು ದುಃಖದಲ್ಲಿದ್ದಾರೆ ಗೊತ್ತಾ? ಒಂದ್ ಸಾಂತ್ವನದ ಮಾತಾಡೋದು ಅಥವಾ ನಿಮ್ಗಳ ಜೊತೆ ಊಟ ಕರೆಯೋದು ಏನಾದ್ರೂ ಮಾಡ್ಬೋದಲ್ಲ. ಅಟ್ಲೀಸ್ಟ್ ನೀವೆಲ್ಲ ಮಾತಾಡಿದ್ರೆ ಅವ್ರಿಗೂ ಈ ಮನೇಲಿ ನನ್ನವ್ರು ಅಂತ ಯಾರೋ ಇದ್ದಾರೆ ಅಂತ ಸಮಾಧಾನ ಆದ್ರೂ ಆಗತ್ತಲ್ಲ. ಇದೊಂದು ಬಾಕಿ ಇತ್ತು, ಬಿಟ್ರೆ ಮಹಾರಾಣಿಗೆ ಊಟನೂ ಮಾಡ್ಸಿ ಅಂತಾನೆ. ಓ ಪ್ಲೀಸ್ ಜಸ್ಟ್ ಸ್ಟಾಪ್ ಇಟ್ ಅರ್ಜುನ್. ಜೆಪಿ ವಿರುದ್ಧವಾಗಿರೋರ್ಗೆ ನಾವು ಸಪೋರ್ಟ್ ಮಾಡ್ಬೇಕಾ? ವಾಟ್ ದ ಹೆಲ್ ಆರ್ ಯು ಸೇಯಿಂಗ್? ಅವ್ರು ನನ್ನ ಹೆಂಡತಿನೂ ಹೌದು ಅನ್ನೋದನ್ನ ಮರ್ತ್ಬಿಟ್ರ ಮಾಮ್. ಮರ್ಯಾದಕ್ ನೀನ್ ಬಿಟ್ರೆ ತಾನೆ. ಹಾಗೆ ಜೆಪಿ ನಿಮ್ಮಪ್ಪ ಜೊತೆಗೆ ನನ್ ಗಂಡ ಅನ್ನೋದನ್ನ ನೀನ್ ಮರಿಬೇಡ. ನಿನ್ ಹೆಂಡತಿ ನಿನಗೆ ಎಷ್ಟು ಮುಖ್ಯನೋ ಅಷ್ಟೇ ನನ್ ಗಂಡ ಜೊತೆಗೆ ಅವ್ರ ಗೌರವ, ಅದೂ ಮುಖ್ಯ. ಅದೆಲ್ಲ ನಂಗೆ ಗೊತ್ತು ಮಾ. ಆದ್ರೆ ನಿಮ್ಮೀ ಸಿಟ್ಟಲ್ಲಿ ನಾನು ನನ್ನ ಹೆಂಡತಿ ಈ ಮನೆಗೆ ಸೇರಿದವರು ಅಂತ ಮರ್ತ್ಬಿಟ್ಟಿದ್ದೀರಾ. ಭಾರ್ಗವಿ ಅವರಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಇವತ್ತೇ ಮರ್ತ್ಬಿಡಿ ಮಾವು. ಬೇಕಿದ್ರೆ ಅವ್ರ ಪರವಾಗಿ ನಾನು ನಿಮಗೆ ಕೈ ಮುಗ್ದು ಕ್ಷಮೆ ಕೇಳ್ತೀನಿ. ಆದ್ರೆ ಸ್ವಂತ ಮನೇಲಿ ನಮ್ಮಿಬ್ರನ್ನ ಗೆಸ್ಟ್ ತರ ನೋಡ್ಬೇಡಿ, ಹಿಂಸೆ ಆಗತ್ತೆ. ಅಕ್ಕ, ಎಗರಾಡ್ಬೇಡಿ. ವಯಸ್ಸಿಗೆ ಬಂದಿರೋ ಹುಡುಗ ಸಿಟ್ಟಲ್ಲಿ ಹೆಂಡ್ತಿನೂ ಕರ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ ಆಮೇಲೆ. ಸರಿ ಅರ್ಜುನ್, ಆದ್ರೆ ಅವಳು ಜೆಪಿ ಹಾಕಿರೋ ಕಂಡೀಷನ್ಗೆ ಒಪ್ಕೊಂಡಿದ್ದಾಳ? ಅವಳ ಕಂಡೀಷನ್ಗೆ ಒಪ್ಕೊಂಡ್ರೆ ಅವಳನ್ನ ಒಪ್ಕೊಳ್ಳೋದಕ್ಕೆ ನಮ್ಗೇನು ಬೇಜಾರಿಲ್ಲ. ಅದು
ರವಿ ರವಿ ಹಾ ಗೋವಿಂದು ಬಾ 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 ಚೆನ್ನಾಗಿದ್ಯಾ ಕೂತ್ಕೊಳ್ಳಪ್ಪ. ಪರವಾಗಿಲ್ಲ. ಏನಪ್ಪ ಇಷ್ಟೊಂದು ಅಪರೂಪ ಆಗ್ಬಿಟ್ಟೆ ನೀನು? ನಮ್ಮ ಮನೆ ಕಡೆ ಬಂದು ಒಂದು 2-3 ತಿಂಗಳಾಗ್ಲಿಲ್ವಾ? ಸರಿ, ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಕೂತ್ಕೋ. ಅಯ್ಯೋ, ಈಗಷ್ಟೇ ಕುಡ್ಕೊಂಬಂದೆ. ಏನು ಬೇಡ. ಏನಿಲ್ಲ, ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಬೇಕಾಯ್ತು, ಅದಕ್ಕೆ ಭಾರ್ಗವ ಹತ್ರ ಮಾಡ್ಸೋಣ ಅಂತ ಬಂದೆ. ಅಯ್ಯೋ, ಆಳಾದ ಮರುವಿಷ್ಟು. ಅವಳು ಮದುವೆ ಆಯ್ತಂತೆ. ಸಾರಿ ರವಿ, ವಯಸ್ಸಾಗ್ತಾ ಇದ್ದಾಗೆ ಮುರು ಅಂಟ್ಕೊಂತಿದೆ ನೋಡು. ಮರ್ತೇ ಬಿಟ್ಟೆ, ತಪ್ಪು ತಿಳ್ಕೊಬೇಡ. ಹೋಗ್ಲಿ, ನೀನಾದ್ರೂ ಮಾಡ್ಕೊಡ್ತೀಯಾ? ಈ ಥರದ್ದೆಲ್ಲ ಕೆಲ್ಸಗಳನ್ನ ಮಾಡಿ ತುಂಬಾ ದಿವಸ ಹೋಗ್ಬಿಡ್ತು. ಬೇರೆ ಯಾರ ಹತ್ರ ಆದ್ರೂ ನೋಡ್ಕೊ. ಇದೇನ್ ರವಿ, ಲಾಯರ್ ಕೆಲಸ ಬಿಟ್ಟು ಸೆಕ್ಯೂರಿಟಿ ಕೆಲಸ ಸೇರ್ಕೊಂಡಿದ್ಯಾ? ಹೊಟ್ಟೆಪಾಡು ಗೋವಿಂದು, ಎಲ್ಲಾನು ಮಾಡಿಸುತ್ತೆ. ಅದು ನಿಜ. ಈ ಅಗ್ರಿಮೆಂಟ್ ಏನ್ ಮಾಡ್ಲಿ ಇವಾಗ? ನೀನು ಭಾರ್ಗವಿ ಅಚ್ಚುಕಟ್ಟಾಗಿ ಮಾಡಿಕೊಡೋಷ್ಟು ಯಾರು ಮಾಡಿಕೊಡಲ್ಲ. ನನಗೆ ಭಾರ್ಗವಿ ಮನೆ ಅಡ್ರೆಸ್ ಕೊಡೋ, ಅವಳ ಮನೆಗೆ ಹೋಗಿ ನಾನೇ ಅಗ್ರಿಮೆಂಟ್ ಮಾಡ್ಸ್ಕೊಂಬರ್ತೀನಿ. ಒಂದ್ಸಾರಿ ಹೇಳಿದ ಅರ್ಥ ಆಗಲ್ದೆ ನಿನಗೆ? ಅವಳ ಅಡ್ರೆಸ್ ನನ್ನ ಹತ್ರ ಇಲ್ಲ. ಮಗಳ ಮನೆ ಅಡ್ರೆಸ್ ಇಲ್ವಾ? ಯಾವ ಸೀಮೆ ತಂದೆ ಕಡೆ ನೀನು? ಒಂದು ಸುಮ್ಮನೆ ನನಗೆ ಸಿಟ್ಟು ತರಿಸ್ಬೇಡ. ನಿನಗಿದು ಬೇಡದಲ್ಲೇ ಇರೋ ವಿಷಯ, ಸುಮ್ಮನಿದ್ದು ಬಿಡು. ಆಯ್ತಪ್ಪ, ನಾನೇನು ಕೇಳಲ್ಲ. ಈ ಅಗ್ರಿಮೆಂಟ್ಗೆ ಅಂತಾನೆ ಅಷ್ಟು ದೂರಿಂದ ಬಂದೆ. ನಾಳೆ ಬೆಳಗ್ಗೆ ಅಗ್ರಿಮೆಂಟ್ ಕೊಡ್ಬೇಕಂತಿದ್ದಾರೆ. ಸುಮ್ಮನೆ ಗಲಾಟೆ ಆಗಿ ಬೀದಿಗೆ ಬರಬಾರ್ದಲ್ವಾ? ಅದಕ್ಕೆ ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಒಂದ್ಸಲ ನೀನೇ ನೋಡ್ಕೋ ರವಿ, ಮುಂದಿನ ಸಲ ಬೇರೆ ಯಾರ ಹತ್ರ ಮಾಡಿಸ್ಕೊತೀನಿ. ನೀನು ಬಿಡಲ್ಲ. ಕೊಡಪ್ಪ, ಸ್ವಲ್ಪ ಕೂತಿರು. ಅತ್ತೆ ಅತ್ತೆ, ಅದು ಭಾರ್ಗವಿ ಒಪ್ಕೊಂಡ್ಬಿಟ್ಲು. ಏನಾಯ್ತು? ಏನ್ ಒಪ್ಕೊಂಡ್ಲು? ಬಾವ ಹಾಕಿರೋ ಕಂಡೀಷನ್ ಒಪ್ಕೊಂಡು ಲಾ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಟ್ಟು ಮನೇಲೇ ಇರ್ತೀನಿ ಅಂತ ಹೇಳಿದ್ಲು. ಏನು ಭಾರ್ಗವಿ ಹಾಗಂದ್ಲ? ಹೌದು ಅತ್ತೆ, ಅವಳು ಹಾಗಂದಿದ್ದನ್ನ ನನ್ ಕಿವಿಯಾರೆ ನಾನೇ ಕೇಳಿಸ್ಕೊಂಡೆ. ಪರವಾಗಿಲ್ಲ, ನಾನು ಅಂದ್ಕೊಂಡ ಹಾಗೆ ಮಾಡಿದಾಳೆ. ಏನ್ ಹೇಳ್ತಿದ್ದೀರಾ ಅತ್ತೆ ನೀವು? ಭಾರ್ಗವಿ ಕೆಲಸ ಬಿಡ್ತಾಳೆ ಅನ್ನೋ ವಿಷಯ ನೀವು ಮೊದಲೇ ಊಹೆ ಮಾಡಿದ್ರಾ? ಅಲ್ಲ ಅತ್ತೆ, ಅವಳು ಕೆಲಸ ಬಿಟ್ರೆ ಕೇಸ್ ಹೇಗೆ ಗೆಲ್ತಾಳೆ? ಯಾಕೆ ರುದ್ರ? ಕೆಲಸದಲ್ಲಿದ್ರೆ ಮಾತ್ರವೇ ಕೇಸ್ ಗೆಲ್ಲಕ್ಕಾಗೋದು. ಅಂದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಏನೂ ಆಗಲ್ಲ. ಅಂದ್ರೆ ಮನೆಯವ್ರ ಹತ್ರ ಅವಳು ಸುಳ್ಳು ಹೇಳಿದ್ಲಾ? ಎಲ್ಲ ನಿಜಾನೇ ಹೇಳಿರ್ತಾಳೆ. ಅಲ್ಲ, ಅವಳು ಏನಂದ್ಲು? ಇನ್ಮೇಲೆ ನಾನು ಕೋರ್ಟ್ಗೆ ಹೋಗಲ್ಲ, ಕೋರ್ಟ್ಗೆ ಹೋಗಿ ಕೆಲಸ ಮಾಡಲ್ಲ ಅಂದ್ಲಾ? ಹೌದು, ನಿಮ್ಗೆ ಹೇಗೆ ಗೊತ್ತು? ಅದನ್ನೇ ನಾನು ಊಹೆ ಮಾಡಿದೆ ಅಂತ ಹೇಳಿದ್ನಲ್ಲ. ಅಯ್ಯೋ ಅತ್ತೆ, ನೀವ್ ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಿಲ್ಲ. ರುದ್ರ, ಕೆಲವೊಂದ್ಸಲ ನಮ್ಮ ಎದುರಾಳಿಗಳನ್ನ ಸೋಲ್ಸೋದಕ್ಕೆ ಗೆಲ್ಲೋ ಆವೇಶ ಇದ್ರೆ ಸಾಲದು, ಆಲೋಚನೆನೂ ಇರ್ಬೇಕು. ಜೆಪಿ ಅಹಂಕಾರನ ಮುರಿಯೋದಕ್ಕೆ ಇದೇ ಸರಿಯಾದ ದಾರಿ. ತ್ರೇತಾಯುಗದಲ್ಲಿ ವಾಲಿನೂ ಹೀಗೆ ಅಹಂಕಾರದಲ್ಲಿ ಮೆರೀತಿದ್ದ. ಅವನ ಎದುರುಗಡೆ ಯಾರೇ ಬಂದು ಯುದ್ಧಕ್ಕೆ ನಿಂತ್ರು ಅರ್ಧ ಬಲ ಅವನಿಗೆ ಸಿಗ್ಬೇಕು ಅಂತ ವರ ಬೇರೆ ಪಡ್ಕೊಂಡಿದ್ದ. ಆದ್ರೆ ಶ್ರೀರಾಮ ಏನ್ ಮಾಡ್ದ ಗೊತ್ತಾ? ಅವನ ಎದುರುಗಡೆ ಬರ್ದೆ ಮರದ ಮರೆಯಲ್ಲಿ ನಿಂತು ಸರಿಯಾದ ಸಮಯ ನೋಡಿ ವಾಲಿಗೆ ಬಾಣ ಬಿಟ್ಟ. ನಮ್ ಭಾರ್ಗವಿನೂ ಹಾಗೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದಾಳೆ. ಅವಳೀಗ ಗೃಹಿಣಿ ಅನ್ನೋ ಮರದ ಪರದೆ ಹಿಂದೆ ಇದ್ದಾಳೆ. ಅಂದ್ರೆ
ಭಾರ್ಗವಿ ಸಂಧ್ಯಾ ಕೇಸ್ನ ಬಿಡಲ್ಲ ಅಲ್ವಾ? ಖಂಡಿತ ಬಿಡಲ್ಲ. ಸಂಧ್ಯಾಗೆ ನ್ಯಾಯ ಕೊಡಿಸ್ದೆ ಭಾರ್ಗವಿಗೆ ಸಮಾಧಾನ ಆಗುತ್ತೆ ಅನ್ಕೊಂಡಿದ್ಯಾ? ಪಾಪ, ಪ್ರತಿ ಕ್ಷಣನೂ ಅವಳ ಬಗ್ಗೆ ಯೋಚನೆ ಮಾಡಿ ಕೊರಗ್ತಾ ಇದ್ದಾಳೆ. ಆದ್ರೆ ಈಗ ಇಲ್ಲಿರೋ ಅಡೆತಡೆಗಳನ್ನೆಲ್ಲ ಮೀರಿ ಮುನ್ನೋಗಕ್ಕೆ ತಯಾರಾಗ್ತಿದ್ದಾಳೆ. JP ಹೇಗೆ ಅರ್ಜುನ್ ಪ್ರೀತಿನ ಮುಂದಿಟ್ಕೊಂಡು ಭಾರ್ಗವಿಗೆ ಪೆಟ್ಕೊಟ್ನೋ ಹಾಗೆ ಭಾರ್ಗವಿ ಕೂಡ ಈ ಮನೆ ರೀತಿ ನೀತಿಗಳನ್ನ ಮುಂದಿಟ್ಕೊಂಡು JPಗೆ ಪೆಟ್ಕೊಡ್ತಾಳೆ. ಆದ್ರೆ JP ಭಾವ ಸೋತ್ರೆ ಸುಮ್ನೆ ಇರ್ತಾರತ್ತೆ? ಗೊತ್ತಿಲ್ಲ, ಆದ್ರೆ ಇದರಿಂದ ಅವನು ಹೊಸ ಪಾಠ ಕಲಿತಾನೆ. ಕಲಿಬೇಕು. ನನ್ನ ಮಗನ ದುಷ್ಟತನ ಮಿತಿ ಮೀರಿ ಸಂಧ್ಯಾ ಜೀವನೇ ಹೊರಟೋಗಿದೆ. ಇಷ್ಟಾದ್ಮೇಲೇನು ನಾನು ಅವನ ಮೇಲೆ ಕುರುಡು ಪ್ರೀತಿ ತೋರಿಸಿ ಅವನ್ ಸೋಲ್ಬಾರ್ದು ಅಂದ್ರೆ ತಪ್ಪಾಗುತ್ತೆ ರುದ್ರ. ಈ ಸೋಲು ಅವನಿಗೆ ಜ್ಞಾನೋದಯ ಆಗ್ಬೇಕು. ಅವನು ಮತ್ತೆ ಹಳೆ JP ಆಗ್ಬೇಕು. ಅವನಲ್ಲಿರೋ ಹಳೆ ರೀತಿ ನೀತಿಗಳು ಕೆಟ್ಟ ಗುಣಗಳು ಮಾಯ ಆಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಭಾರ್ಗವಿ ಈ ಕೇಸ್ನ ಗೆದ್ದು JPನ ಸೋಲಿಸ್ಬೇಕು. ರುದ್ರ, JP ಸೇರಾದ್ರೆ ಅವನ್ ಸೊಸೆ ಸವ್ವಾ ಸೇರು. ಮರಕ್ಕಿಂತ ಮರ ದೊಡ್ಡದು. ಜ್ಞಾನದಲ್ಲಿ ನಾನೇ ದೊಡ್ಡವನು ಅನ್ನೋ ಅಹಂಕಾರ ಇರಬಾರ್ದು. ಈ ಪಾಠನ ನಮ್ ಭಾರ್ಗವಿ JPಗೆ ಅರ್ಥ ಮಾಡೇ ಮಾಡಿಸ್ತಾಳೆ.